ಇವತ್ತು ಬೆಳಗ್ಗೆ ಅರ್ಲಿ ಮಾರ್ನಿಂಗಿಂದಲೇ ನಮ್ಮ ರಾಮದಾಸ್ ಜಿಯವರ ನೇತೃತ್ವದಲ್ಲಿ ಕೃಷ್ಣರಾಜ ಕ್ಷೇತ್ರದಲ್ಲಿ ಚುನಾವಣಾ ಪ್ರಚಾರ ಕಾರ್ಯವನ್ನು ಆರಂಭ ಮಾಡಿದ್ದೀವಿ. ಈಗ ಆಲ್ರೆಡಿ 4 ವಾರ್ಡ್ಗಳನ್ನು ಕವರ್ ಮಾಡಿ ಮುಂದಿನ ವಾರ್ಡ್ಗೆ ತೆರಳುತ್ತಾ ಇದ್ದೀವಿ. ಎಲ್ಲ ಕಡೆಯಿಂದಲೂ ಕೂಡ ಜನ ಒಂದು ಅಭೂತಪೂರ್ವವಾದಂಥ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ. ಕಳೆದ ಸಾರಿ 79,000 ಚಿಲ್ಲರೆ ಮತಗಳು ಬಂದಿತ್ತು. ಈ ಸಾರಿ ನಿಶ್ಚಿತವಾಗಿಯೂ 1 ಲಕ್ಷ ಮತಗಳನ್ನು ಕೊಡಿಸ್ತೀನಿ ಅನ್ನೋ ಒಂದು ಸಂಕಲ್ಪ ಗುರಿಯನ್ನು ಇಟ್ಕೊಂಡು ನಮ್ಮ ಸನ್ಮಾನ್ಯ ಶಾಸಕರು ಆಗಿರುವಂಥ ರಾಮದಾಸ್ ಜಿಯವರು ಇಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಹಾಗೆ ಅದಕ್ಕೆ ಬೇಕಾದಂಥ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ನಿಶ್ಚಿತವಾಗಿಯೂ ರಾಮದಾಸ್ ಜಿಯವರ ನೇತೃತ್ವದಲ್ಲಿ ಕೃಷ್ಣರಾಜ ಕ್ಷೇತ್ರದಲ್ಲಿ ನಮ್ಮ ಮೋದಿಜಿಯನ್ನು ಮತ್ತೆ ಪ್ರಧಾನಿ ಮಾಡೋದಕ್ಕೆ ಈ ಕ್ಷೇತ್ರದಿಂದ 1 ಲಕ್ಷ ಮತಗಳು ಬರ್ತವೆ ಅನ್ನೋ ಒಂದು ಖಚಿತವಾದಂಥ ವಿಶ್ವಾಸ ನಮಗಿದೆ. ಕಳೆದ ಬಾರಿ ಅಂದರೆ ಕಳೆದ ಹೋದ ವಾರಕ್ಕೆ ಕಂಪೇರ್ ಮಾಡಿದ್ರೆ ಈ ವಾರ ಎಲೆಕ್ಷನ್ ಟ್ರೆಂಡ್ ಚೇಂಜ್ ಆಗಿದೆ ಅಂತ ಅನ್ಸುತ್ತೆ ಸರ್. ಓವರಾಲ್ ಸೆಗ್ಮೆಂಟನ್ನು ಲೋಕಸಭಾ ಸೆಗ್ಮೆಂಟ್ ನೋಡಿದ್ರೆ ಕಳೆದ ವಾರ ಇನ್ನೂ ಜನರಲ್ಲಿರುವಂಥ ಮನಸ್ಸಿನಲ್ಲಿರುವಂಥ ಅಭಿಪ್ರಾಯಗಳಿದೆಯಲ್ಲ ಇನ್ನೂ ಬಹಿರಂಗವಾಗಿ ವ್ಯಕ್ತವಾಗ್ತಾ ಇರಲಿಲ್ಲ. ಆದರೆ ಮೊನ್ನೆ 9ನೇ ತಾರೀಕು ಮೋದಿಜಿ ಮೈಸೂರಿಗೆ ಬಂದಾಗ ಅದು ಭಾಳ ದೊಡ್ಡ ಪ್ರಮಾಣದಲ್ಲಿ ವ್ಯಕ್ತವಾಯಿತು. ಅದರ ಒಂಥರ ಆಫ್ಟರ್ ಎಫೆಕ್ಟ್ಸ್ ಅನ್ನೋದಿದೆಯಲ್ಲ ಅದು ಇವತ್ತು ಬೀದಿಗಳಲ್ಲಿ ಹಳ್ಳಿಗಳಲ್ಲಿ ವ್ಯಕ್ತವಾಗ್ತಾ ಇದೆ. ಈ ದೇಶಕ್ಕೆ ಮೋದಿ ಬಿಟ್ಟರೆ ಬೇರೆ ಇನ್ಯಾರ ಕೈಲೂ ಸಾಧ್ಯ ಇಲ್ಲ ಇದನ್ನು ರಕ್ಷಣೆ ಮಾಡೋದಕ್ಕೆ ಅಂತೇಳಿ ಜನ ತೀರ್ಮಾನ ಮಾಡಿದ್ದಾರೆ. 2014ರಲ್ಲಿ ಅಲೆ ಇತ್ತು, 2019ರಲ್ಲಿ ಸುನಾಮಿ ಇದೆ ಅಂತೇಳಿ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ನಿನ್ನೆ ಸಮಾವೇಶದಲ್ಲಿ ಸಿದ್ದರಾಮಯ್ಯನವರು ಬಾಯಿ ಬೊಂಬಾಯಿ ಅಭಿವೃದ್ಧಿ ಶೂನ್ಯ ಅಂತ ಮಾತಾಡ್ತಾರೆ. ಅದಕ್ಕೆ ಬಾದಾಮಿ ಕಳಿಸಿದ್ದಾರೆ ಸಿದ್ದರಾಮಯ್ಯನವ್ರನ್ನ. ಅದಕ್ಕೆ ಬಾಯಿ ಬೊಂಬಾಯಿ ಅಭಿವೃದ್ಧಿ ಶೂನ್ಯ ಆಗೋತ್ತಿಗೆ ಚಾಮುಂಡೇಶ್ವರಿ ಕ್ಷೇತ್ರದ ಜನ ಸಿದ್ದರಾಮಯ್ಯನವ್ರನ್ನ ಬಾದಾಮಿಗೆ ಕಳಿಸಿದ್ದಾರೆ. ಈಗ ಅಭಿವೃದ್ಧಿ ಆಗ್ತಾ ಇಲ್ಲ, ಚೌಕಿದಾರ ಅಲ್ಲ, ಭ್ರಷ್ಟಾಚಾರದ ಭಾಗಿದಾರ ಅಂತ ಹೇಳಿ ಆರೋಪ ಮಾಡ್ತಾರೆ. ಅವ್ರ ಜಂಟಿ ಸಮಾವೇಶ ಏನಾದರೂ ಎಫೆಕ್ಟ್ ಆಗುತ್ತಾ ತಮಗೆ ಅಂತ? ಮಂಡ್ಯದಲ್ಲಿ ಸುಮಲತನವ್ರನ್ನ ನಿಲ್ಲಿಸಿರುವಂಥದ್ದು, ತುಮಕೂರಿನಲ್ಲಿ ಮುದ್ದನ್ಮೇಗೌಡರನ್ನ ಬಂಡಾಯ ಎಬ್ಸಿದ್ದು, ಹಾಸನದಲ್ಲೂ ಒಳ ಹೊಡೆತ ಹೊಡಿತಾ ಇರೋದು. ಇದು ಮೈತ್ರಿ ಅಂತ ಹೆಸರು ಹೇಳ್ಕೊಂಡು ಸಿದ್ದರಾಮಯ್ಯನವರ ತಂತ್ರಗಾರಿಕೆ ಅಲ್ವಾ? ಬೆನ್ನಿ ಚೂರಿ ಆಗ್ತಾ ಇದ್ದಾರೆ ಅಂತ ಇದೆ GT ದೇವೇಗೌಡರು ಉಸ್ತುವಾರಿ ಸಚಿವರು ಹೇಳಿದ್ದಾರೆ. ಸಿದ್ದರಾಮಯ್ಯನವರು ಮಂಡ್ಯಕ್ಕೆ ಈಗ ಬಂದ್ರೂ ಕೂಡ ಉಪಯೋಗ ಇಲ್ಲ, ಅವ್ರ ಅಗತ್ಯ ಇಲ್ಲ ಅಂತೇಳಿ ದೊಡ್ಡಗೌಡರು ಹೇಳ್ತಾ ಇದ್ದಾರೆ. ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಾಗಿದೆ ಸಿದ್ದರಾಮಯ್ಯನವರು ಒಬ್ಬ ಹುಟ್ಟ ಜಾತಿವಾದಿ, ಅವರು ದೋಖಾ ಬಗಿತಾ ಇದ್ದಾರೆ ಅನ್ನೋದು JDSನವ್ರಿಗೆ ಭಾಳ ಸ್ಪಷ್ಟವಾಗಿದೆ. ಹಾಗಾಗಿ ಜನನೂ ಕೂಡ ಇದನ್ನು ನೋಡ್ತಾ ಇದ್ದಾರೆ. ಒಬ್ಬ ಮೈತ್ರಿ ಅಂತ ಹೇಳ್ಕೊಂಡೆ ಮೋಸ ಮಾಡುವಂಥ ಸಿದ್ದರಾಮಯ್ಯನವರಿಗೆ ಪಾಠ ಕಲಿಸೋದಕ್ಕೆ ಇನ್ನೊಂದು ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ದಾರೆ. 18ನೇ ತಾರೀಕು ಜನ ಅದಕ್ಕೆ ಒಂದು ತಕ್ಕ ಉತ್ತರ ಕೊಡ್ತಾರೆ. ಮೈತ್ರಿ ಎಫೆಕ್ಟ್ ಆಗಲ್ಲ ಅಂತ ಮೈತ್ರಿಲಿ ಸಿದ್ದರಾಮಯ್ಯ ಅವರೇ ನೇರವಾಗಿ ಅವರ ಗೆಲುವಿಗೆ ಅಡ್ಡಲಾಗ್ತಾರೆ ಅಂತ? ಮೈತ್ರಿನೇ ಇಲ್ಲ. ನಿಮಗೆ ಈ ಉಸ್ತುವಾರಿ ಸಚಿವರಾದ GT ದೇವೇಗೌಡರೇ ತುಮಕೂರಲ್ಲಿ, ಮಂಡ್ಯದಲ್ಲಿ, ಹಾಸನದಲ್ಲಿ JDS ಬೆನ್ನಿಗೆ ಸಿದ್ದರಾಮಯ್ಯನವರು ಚೂರಿ ಆಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ದೊಡ್ಡಗೌಡರು ಹೇಳ್ತಾ ಇದ್ದಾರೆ ಮಂಡ್ಯದಲ್ಲಿ ಸಿದ್ದರಾಮಯ್ಯನವ್ರು ಬಂದರೂ ಉಪಯೋಗ ಇಲ್ಲ, ಅವ್ರು ಆಲ್ರೆಡಿ ದೋಖಾ ಬಗ್ದಿದ್ದಾರೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಇನ್ನು ಮೈತ್ರಿ ಪ್ರಶ್ನೆ ಎಲ್ಲಿಂದ ಬಂತದ್ದು? ದೊಡ್ಡಗೌಡರ ವಿಚಾರನೇ ಮಾತಾಡೋದಾದ್ರೆ ಸರ್, ನಿನ್ನೆ ಸಮಾವೇಶದಲ್ಲಿ ಒಂದ್ಸಲ ತಮ್ಮ ಹೆಸರು ಹೇಳ್ಬೇಕಾದ್ರೆ ಜೈಸಿಂಹ ಅಂತ ಹೇಳಿದ್ರು, ಇನ್ನೊಂದ್ಸಲ ಧ್ರುವನಾರಾಯಣ ಅವರನ್ನು ಚಾಮರಾಜನಗರದಲ್ಲಿ ಗೆಲ್ಲಿಸಿ, ಮೈಸೂರಲ್ಲಿ ಪ್ರತಾಪ್ ಸಿಂಹನ್ ಗೆಲ್ಲಿಸಿ ಅಂತ ಬಾಯಿ ತಪ್ಪು ಹೇಳಿದ್ರು. ಅದನ್ನ ಹೆಂಗೆ ಅರ್ಥ ಮಾಡ್ತಾರೆ? ಅದು ಅವ್ರ ಮನಸ್ಸಲ್ಲೇ ಇರುವಂಥ ಇಂಗಿತನೇ ಇರ್ಬೋದು. ಅಂದರೆ ಪ್ರತಾಪ್ ಸಿಂಹ ಚುನಾವಣೆ ನಂತರ ಜಯಸಿಂಹ ಆಗ್ತಾನೆ ಅಂತೇಳಿ ಹೇಳಿ ಅವ್ರ ಮಾತಿನ ಅರ್ಥ ಇರ್ಬೋದು. ಕೃಷ್ಣರಾಜ ಕ್ಷೇತ್ರದಲ್ಲಿ ಪಾದಯಾತ್ರೆಯನ್ನು ಮೂಲಕವಾಗಿ ಸ್ಟಾರ್ಟ್ ಮಾಡಿ ರ್ಯಾಲಿಯನ್ನು ಮಾಡ್ತಾ ಇದ್ದೀವಿ. ಜನಗಳ ಭಾವನೆಗಳು ಮೋದಿಯ ಬಗ್ಗೆ ತಮ್ಮದೇ ಆದಂಥ ಒಂದು ಒಲವನ್ನು ಹೊಂದಿ ಎಲ್ಲರ ಭಾವನೆಗಳು ಇರುವಂಥದ್ದು ಮತ್ತೊಂದು ಬಾರಿಗೆ ಮೋದಿಯವರು ಬರಬೇಕು ಅನ್ನುವಂಥ ವಾತಾವರಣ ಸಹಜವಾಗಿದೆ. ಹಾಗಾಗಿ ಕಳೆದ ಬಾರಿ ಪ್ರತಾಪ್ ಸಿಂಹ ಅವರಿಗೆ ಸುಮಾರು 79,000 ಮತಗಳನ್ನು ಈ ಕ್ಷೇತ್ರದಲ್ಲಿ ನಮ್ಮ ಮತದಾರರು ಕೊಟ್ಟಿದ್ದರು. ಈ ಬಾರಿ ನಾವೆಲ್ಲರೂ ಅಂದ್ಕೊಂಡಿರುವಂಥದ್ದು 1 ಲಕ್ಷ ಮೋದಿ ಮತದಾರರ ಕ್ಷೇತ್ರ ಅನ್ನುವಂಥ ಒಂದು ವಿಚಾರವನ್ನು ಇಟ್ಕೊಂಡು ನಾವೀಗ ಎಲ್ಲ ಮನೆಗಳಿಗೂ ಕೂಡ ಸಂಪರ್ಕವನ್ನು ಮಾಡಿ ನಾವೇನು ಮನವಿ ಮಾಡಿದ್ದೀವಿ ಅದಕ್ಕೆ ಸಕಾರಾತ್ಮಕವಾದಂತಹ ಜಾತಿ, ಮತ, ಧರ್ಮ ಎಲ್ಲವನ್ನು ಮೀರಿ ಸಿಗ್ತಾ ಇರುವಂಥದ್ದಿದೆ. ಹಾಗಾಗಿ ಇವತ್ತು ರ್ಯಾಲಿಯಲ್ಲೂ ಕೂಡ ಪ್ರತಾಪ್ ಸಿಂಹ ಅವರಿಗೆ ಎಲ್ಲ ಬಂದು ಆರತಿ ಬೆಳಗಿ ಮುಂದಿನ ಭವಿಷ್ಯವನ್ನು ನಿರ್ಮಾಣ ಮಾಡಿ ಅಂತ ಹೇಳಿ ವಿಶ್ ಮಾಡೋದ್ರಿಂದ ಹಿಡಿದು ಎಲ್ಲ ರೀತಿಯಾದಂಥ ಸಹಕಾರಾತ್ಮಕವಾದಂತಹ ಒಂದು ಪ್ರತಿಕ್ರಿಯೆಗಳು ನಮಗೆ ಸಿಗ್ತಾ ಇದೆ. ಹಾಗೆ ಮತದಾನ ಎಷ್ಟು ಆಗುತ್ತೋ ಅಷ್ಟು ಕೂಡ ಲಾಭ ಆಗುತ್ತೆ ಎನ್ನುವಂಥ ಒಂದು ವಿಶ್ವಾಸ ನಮ್ಮೆಲ್ಲರಿಗೂ ಕೂಡ ಇದೆ. ಹಾಗಾಗಿ ಈ ಬಾರಿ ನಾವಾಗಲೇ ಅಂದ್ಕೊಂಡ ರೀತಿಯಲ್ಲಿ 1 ಲಕ್ಷ ಮೋದಿ ಮತದಾರ ಕ್ಷೇತ್ರವನ್ನು ಮಾಡಲಿಕ್ಕೆ ಎಲ್ಲರ ಸಹಕಾರ ಇದೆ ಅಂತ ಹೇಳಿ ಎಲ್ಲ ಜನತೆಗೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೀನಿ.